ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಶ್ವೇತಾ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಎಲ್ಲಿ ಹೋಗ್ತಾ ಇದ್ದೇವೆ ಅಂದರೆ ಅಳವೆಕೊಡಿ ಬೀಚಿಗೆ. ಅಲ್ಲಿ ಸೀ ವಾಕ್ವೇ ಇದೆ. ತುಂಬ ಟೈಮಿಂದ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ, ಹಾಗೆ ಹೋಗ್ಲಿಕ್ಕಾಗಲಿಲ್ಲ. ಸೊ ಇವತ್ತು ಹೋಗ್ತಾ ಇದ್ದೇನೆ, ಹಾಗೆ ವಿಡಿಯೋ ಮಾಡುವ ಅಂತ ಅನ್ನಿಸ್ತು, ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೇನೆ. ಇದು ಇರೋದು ಭಟ್ಕಳ ಶಿರಾಲಿಯಿಂದ ಒಳಗೆ ಬರಬೇಕು. ಎಲ್ಲಾದರೂ ಮುರುಡೇಶ್ವರ ಹೋಗೋ ಪ್ಲ್ಯಾನಿಂಗ್ ಎಲ್ಲ ಇಟ್ಕೊಂಡಿದ್ರೆ ಭಟ್ಕಳದಿಂದ ಶಿರಾಲಿಗೆ ಒಂದು 5 ಕಿಲೋಮೀಟ್ರ್ ಇದೆ. ಅಲ್ಲಿಂದ ಒಂದು ಲೆಫ್ಟ್ ಸೈಡಿಗೆ ರೋಡ್ ಹೋಗಿದೆ ಕಮಾನ್ ಹತ್ರ. ಅಲ್ಲಿ ಸ್ಟ್ರೈಟ್ ರೋಡ್ ಹೋದರೆ ಸಿಗುತ್ತೆ ಅಳವೆಕೊಡಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಮತ್ತು ಬೀಚ್ 2 ಹತ್ತಿರ ಇದೆ. ಎಲ್ಲೂ ಸ್ಟಾಪ್ ಇಲ್ಲ, ಸ್ಟ್ರೈಟ್ ರೋಡ್ ಇದೆ. ಬನ್ನಿ ಹೋಗಿ ಬರೋಣ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೂ ಒಂಥರ ಎನ್ಕರೇಜ್ ಸಿಗ್ತದೆ ಮತ್ತು ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡಲಿಕ್ಕಾಗ್ತದೆ. ಸೊ ಆದಷ್ಟು ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್. ಸ್ಟ್ರೈಟ್ ದಾರಿ, 2 ದಾರಿನೂ ಇದೆ. ಹಾಗೆ ಈ ಕಡೆ ಅಳವೆಕೊಡಿ, ಆ ಕಡೆ ತೆಂಗಿನಗುಂಡಿ, ಹೆಬ್ಳೆ ಹೇಳ್ತಾರೆ. ಆ ಕಡೆಗೂ ಫುಲ್ಲು ಸೇವ್ ಹಾಕಿದೆ. ಅಲ್ಲಿ ಹಿಂದ್ಗಡೆ ಎಲ್ಲ ಬೋಟಲ್ಲಿ ನಿಂತಿದೆ. ಈಗ ಸಂಜೆ ಹೋಗೋರೆಲ್ಲ ಹೋಗ್ತಾರೆ. ಈಗ ಒಂದು 7 ಗಂಟೆ ಸುಮಾರು ಹೋಗ್ತಾರೆ. ಈಗ ಸಂಜೆ ಹೋದರೆ ನಾಳೆ ಬೆಳಗ್ಗೆ ಬರ್ತಾರೆ, ಒಂದು 9:30 10 ಗಂಟೆ ಸುಮಾರು ಬರ್ತಾರೆ. ಎಲ್ಲ ದೊಡ್ಡ ಬೋಟು.
ಫ್ರೆಶ್ ಮೀನು ಸಿಗ್ತದೆ. ಹಾಗೆ ಬೆಳಗ್ಗೆ ಹೋಗುವಂಥ ಬೋಟು ಬೇರೆ ಇರ್ತದೆ, ಒಂದು ದಿವಸದ ಬೋಟು. ಬೆಳಗ್ಗೆ 5 ಗಂಟೆ ಹೋದರೆ ಸಂಜೆ ಒಂದು 5-6 ಗಂಟೆ ಸುಮಾರಿಗೆ ಬಂದು ಮುಟ್ತದೆ. ಕೆಲವೆಲ್ಲ ಬೋಟ್ ಇಲ್ಲಿ ಬರ್ತದೆ, ಇನ್ನು ಕೆಲವು ಬೋಟೆಲ್ಲ ಭಟ್ಕಳ ಬಂದರಕ್ಕೆ ಹೋಗ್ತದೆ. ಹಾಗೆ ಈಗ ನಿಮ್ಗೆ ಇಲ್ಲಿ ನೋಡ್ಲಿಕ್ಕೆ ಸಿಗೋದು ನೋಡಿ ಪಾತಿ. ಇಲ್ಲಿ ನೋಡಿ ಪಾತಿ ಅದೇ. ಈಗ ಬರ್ತಾರೆ, ಒಂದು ಸಂಜೆ ಹೊತ್ತಿಗೆಲ್ಲ ಬರ್ತಾರೆ, ಸಣ್ಣ ಬಲೆ ಇಟ್ಕೊಂಡು ಬರ್ತಾರೆ, ಒಂದು ಅಡ್ಡ ಹಾಕ್ತಾರೆ, ಒಂದು ಅರ್ಧ ತಾಸು ಒಂದು 5 ಮಿನಿಟ್ಸ್ ಬಿಡ್ತಾರೆ. ಹಾಗೆ ಆ ದೋಣಿ ಸಣ್ಣ ಬಲೆ ಹಾಕಿ ಹಿಡಿತಾರೆ. ಸಿಗ್ತದೆ, ಸುಮಾರು ಒಳ್ಳೆ ಮೀನು ಸಿಗ್ತದೆ. ಪಾಪ ನೀ ಎಲ್ಲಿ ಹೋಗ್ತಿದ್ಯಾ? ಇವಳಿಗೆ ಮೀನು ಹಿಡಿಯೋ ಆಸೆ ಆಗುವುದು ಈಗ. ಅಲ್ಲಿ ಪಾಪ ಅವ್ರು ಮತ್ತೆ ಅವ್ರ ಹೊಟ್ಟೆ ಪಾಡಿಗೆ ಅಂತ ಮಾಡೋದಲ್ಲಿ ಅಲ್ಲ. ಒಟ್ಟು ನೀ ಗಾಳ ಹಾಕುದಂತ ಆಯ್ತು. ಹಂಗಾರೆ ಮೀನಿಗೆ ಗಾಳ ಹಾಕ್ರೆ ಸಾಕು. ಓ, ಇಲ್ಲಿ ಗಾಳ ಹಾಕ್ತಿದ್ದಾರೆ ಒಬ್ರು, ಭಾಳ ಮೈಂಡ್ ಫ್ರೀ ಆಗ್ತದೆ. ಈಗ ಮುರುಡೇಶ್ವರದಲ್ಲಿ ಲೈಟಿಂಗ್ ಎಲ್ಲ ಆನ್ ಆಗಿದೆ. ಮೊದಲೇ ಕೆಲಸ ಮಾಡಿ ಸುಸ್ತಾಗದೆ, ಬಟ್ ಮೈಂಡ್ ಫ್ರೀ ಮಾಡಲಿಕ್ಕೆ ಕೋಳಿಗೆ ಈಗ ಕಟ್ಟಿ ಬಿಟ್ಟಿದ್ದಾನೆ ಅಷ್ಟೇ. ಈಗ ಓಡ್ತಾ ಉಂಟು, ಜೊತೆಲಿ ನನಗೂ ಬೇರ್ಸ್ಕೊಂಡು ಹೋಗ್ತಾ ಉಂಟು. ಸೊ ಬೀಚ್, ಇಲ್ಲಿ ಮೀನು ಹಿಡಿತಿದ್ದಾರೆ ನೋಡಿ ಗಾಳಕ್ಕೆ. ಅಲ್ಲಿ ದೋಣಿ ಹೋಗ್ತಿದೆ ನೋಡಿ. ಇಲ್ಲಿಂದ ಮುರುಡೇಶ್ವರ ತೋರಿಸ್ತೆ ನೋಡಿ. ಇಲ್ಲಿ ನಿಮಗೇನು ಕಾಣಿಸ್ತಿದೆ ಅಲ್ಲ ಮುರುಡೇಶ್ವರ ಸ್ಟ್ಯಾಚ್ಯೂ, ಗೋಪುರ, ಅಲ್ಲಿ ಈಗ ಲೈಟ್ ಆನ್ ಮಾಡಿದ್ದಾರೆ. ಈಗ ಇಲ್ಲಿಂದ ನೋಡ್ಲಿಕ್ಕೆ ಭಾಳ ಹತ್ರ ಅನಿಸ್ತದೆ. ಸೂರ್ಯ ಸನ್ಸೆಟ್ ಆಯಿತು, ಎಲ್ಲ ಕೆಂಪು ಕಾಣ್ತಾ ಉಂಟು. ಸನ್ಸೆಟ್ ಅಂತ ನೋಡ್ಲಿಕ್ಕೆ ಸಿಗಲಿಲ್ಲ. ಆ್ಯಕ್ಚುಲಿ ನಾವು ಇವತ್ತು ಇಲ್ಲಿ ಬಂದಿದ್ದು ಸನ್ಸೆಟ್ ನೋಡಲಿಕ್ಕೆ ಭಾಳ ಒಳ್ಳೆ ವ್ಯೂ ಸಿಗ್ತದೆ ಇಲ್ಲಿ. ನಾ ಬಂದಿದ್ದು ಸ್ವಲ್ಪ ಲೇಟ್ ಆಯಿತು. ಇಲ್ಲಿ ನೋಡಿ, ಈ ಕಡೆ ನೋಡಿ, ಫುಲ್ ಮಸ್ತ್ ಇದು ಮಾಡಿದ್ದಾರೆ, ರಾತ್ರಿ ಬೀಚಲ್ಲಿ ಮಾಡ್ದಂಗೆ ಮಾಡಿದ್ದಾರೆ. ಎಸ್, ಮತ್ತೆಲ್ಲ ಹೋಗ್ಲಿಕ್ಕೆ ಉಂಟು? ಹೋಗುವ. ನಮ್ಮಲ್ಲಿ ತಿರುಗಾಡಲಿಕ್ಕೆ ತುಂಬ ಪ್ಲೇಸಸ್ ಇದೆ, ಬಟ್ ನಮಗೆ ಟೈಮ್ ಸಿಗ್ತಾ ಇಲ್ಲ ಅಷ್ಟೇ. ಒಂದಿನ ಫುಲ್ ಎಕ್ಸ್ಪ್ಲೋರ್ ಮಾಡಬೇಕಂತ ಹೇಳಿ ಒಂದಿನ ಫುಲ್ ಟೈಮ್ ಸ್ಪೆಂಡ್ ಮಾಡಬೇಕಂತ ಉಂಟು. ಇಲ್ಲಿಂದ ಹೊನ್ನಾವರ ಇಲ್ಲಿಂದ ಹೊನ್ನಾವರಕ್ಕೆ 30 ಕಿಲೋಮೀಟರ್ಸ್ ಉಂಟು. ಹಾಗೆ ಅಲ್ಲಿಂದ ಸುಮಾರಿಷ್ಟು ನೋಡುವಂಥ ಪ್ಲೇಸಸ್ ತುಂಬ ಇದೆ, ಬಟ್ ಒಂದು ದಿವಸದೊಳಗೆ ಅದು ಕಂಪ್ಲೀಟ್ ಮಾಡಲಿಕ್ಕೆ ಆಗೋದಿಲ್ಲ. ಹತ್ತಿರ ಬಂತು, ಲಾಸ್ಟ್ ಎಂಡ್ ಪಾಯಿಂಟ್ ಎಲ್ಲ ಹತ್ತಿರ ಬಂತು. ಹಾಗೆ ಇವತ್ತೇ ಏನು ಅಳವೆಕೊಡಿ ಬಂದ ಸೀವಾಕಿಗೆ. ಹಾಗೆ ಶಿರಾಲಿಲಿರುವಂಥ ತುಂಬ ಪ್ಲೇಸಸ್ ಇದೆ, ನಿಯರ್ ಬೈ ಎಲ್ಲ ಇರುವಂಥದ್ದು. ಎಲ್ಲ ಒಂದೊಂದು ದಿನ ಅಪ್ಲೋಡ್ ಮಾಡ್ತೇನೆ. ನೋಡಿ ಆಕಾಶ ನೋಡಿ ಹೇಗೆ ಕಾಣ್ತಾ ಉಂಟು. ನಮ್ಮಲ್ಲಿ ನಮ್ಮ ಕರಾವಳಿಯಲ್ಲಿ ಹೇಳಬೇಕಂದ್ರೆ ಭಾಳ ಲಕ್ಕಿ ಅಂತ ಹೇಳ್ಬೋದು. ಎಷ್ಟೋ ಜನ ಹೊರಗಿಂದೆಲ್ಲ ಬರ್ತಾರೆ, ಎಲ್ಲ ಪ್ಲೇಸಸ್ ನಿಮ್ಮ ಕಡೆಗೆ ಇಟ್ಟಿದ್ದಾರೆ ಅಂತ ಹೇಳಿ. ಒಂದು ಟೈಮಲ್ಲಿ ನಾನು ರೋಡಲ್ಲಿ ಹೋಗುವಾಗ ಒಬ್ಬರು ಚಿಕ್ಕಮಂಗ್ಳೂರಿಂದ ಒಬ್ಬರು ಬಂದರು. ನಮ್ಮಲ್ಲಿ ಏನಿದೆ, ನಿಮ್ಮಲ್ಲಿ ಎಲ್ಲ ಒಳ್ಳೆ ಚಿಕ್ಕಮಂಗ್ಳೂರಿಲ್ಲ ಭಾಳ ಒಳ್ಳೆ ಪ್ಲೇಸ್ ಅಂತ ನಾನು ಹೇಳ್ತಾ ಇದ್ದೆ. ನಮ್ಮಲ್ಲಿ ಪ್ಲೇಸ್ ಅಂತ ಬರೀ ಕಾಫಿ ತೋಟ ಇಂಥದ್ದೆಲ್ಲ ಸ್ವಲ್ಪ ಇದೆ, ಕೋಲ್ಡ್ ಅಷ್ಟು ಇದಾಗ್ತದೆ. ತುಂಬ ಜನ ಈ ಕಡೆಯವರು ಬರ್ತಾರೆ, ಬಟ್ ನಮಗೆ ಅಲ್ಲಿಯವರೆಗೆ ಇಲ್ಲಿದೆ ತುಂಬ ವಾತಾವರಣ, ಇಲ್ಲಿ ನೋಡಲಿಕ್ಕೆ ಇರುವಂಥ ಪ್ಲೇಸಸ್ಸು, ಇಷ್ಟು ದೊಡ್ಡ ಸಮುದ್ರ ಬಗ್ಗೆ ಎಲ್ಲ ತುಂಬ ಇದು ಮಾಡ್ತಾರೆ.
ಗಂಡನ ಬಿಟ್ಟು ಹಾಕೊಂಡು ಲೇಸ್ ತಿಂತವಳೆ. ಏಶಿ ಗಂಡನ ಬಿಟ್ಟು ಹಾಕೊಂಡು ತಿನ್ನೋದಲ್ಲ ಒಂಚೂರು ಎಂಥ ಜನ ಮಾರತ್ತೀನಿ. ಗಂಡನ ನೆನಪು ಆಗೋದಿಲ್ಲ. ಸೊ ನೋಡಿ, ಮುರುಡೇಶ್ವರ ಕರ್ಕೊಂಡು ಹೋಗ್ತೆ ಅಂತೇಳಿ ಇಲ್ಲಿಂದನೇ ಮುರುಡೇಶ್ವರ ಲೈಟ್ ಎಲ್ಲ ತೋರಿಸ್ತವ್ರೆ ನೋಡಿ. ಅಲ್ಲಿ ಮೀನೆಲ್ಲ ಹಿಡಿತಿದ್ದಾರೆ ಬೋಟಲ್ಲೆಲ್ಲ, ಅಲ್ಲೇ ಬ್ಲಿಂಕ್ ಆಗ್ತಿದೆ ನೋಡಿ ಲೈಟ್ ಎಲ್ಲ. ಸೊ ಇಲ್ಲಿಂದಾನೇ ಮುರುಡೇಶ್ವರ ನೋಡಿದ ಥರ ಆಯಿತು.